ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಪ್ರತಿ ಶನಿವಾರ 2 ಗಂಟೆ ಮೇಲೆ ಪೂಜೆ ಶುರುವಾಗುತ್ತೆ. ಮತ್ತು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳಿಸ್ತೀನಿ ಬನ್ನಿ. ಶಿವಗಂಗೆಯಿಂದ ಕುದೂರು ರಸ್ತೆಯಲ್ಲಿ 3 ಕಿಲೋಮೀಟ್ರ್ ಪ್ರಯಾಣ ಬೆಳೆಸಿದ್ರೆ ಎಡಗಡಿಕೆ ಬೋರ್ಡ್ ಸಿಗುತ್ತೆ. ಇಲ್ಲಿಂದ 1.5 ಕಿಲೋಮೀಟ್ರ್ ಒಳಗಡೆ ಹೋದರೆ ಈ ದೇವಸ್ಥಾನ ಸಿಗುತ್ತೆ. ನಮ್ಮ ಶಿವಗಂಗೆಯ ಪಶ್ಚಿಮ ಭಾಗದಲ್ಲಿ ಈ ದೇವಸ್ಥಾನ ಬರುತ್ತೆ. ಕಾಣಿಸ್ತಾ? ಶಿವಗಂಗೆ ಬೆಟ್ಟ ಪಶ್ಚಿಮ ಭಾಗ ಇದೆ. ಇಲ್ಲಿನ ಮಹಿಮೆ ಮತ್ತು ವಿಶೇಷತೆ ಬಗ್ಗೆ ತಿಳಿಯೋಣ. ಎತ್ತರವಾದ ಜಗಲಿಯ ಮೇಲೆ ಆಶೀರ್ವಾದದ ಭಂಗಿಯಲ್ಲಿ ನಿಂತಿರ್ತಕ್ಕಂಥ ಆಂಜನೇಯ ನೋಡಿದ್ರಲ್ಲ, ಇದು ಬಯಲು ಆಂಜನೇಯ ಸ್ವಾಮಿ ಅಂದರೆ ವೀರಸಾಗರ ನಿಯರ್ ಬೈ ಬರುತ್ತೆ. ಇದು ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಸುತ್ತಮುತ್ತ 77 ಹಳ್ಳಿನಲ್ಲಿ ಇದು ಒಂದೇ ಆಂಜನೇಯ ದಕ್ಷಿಣಾಭಿಮುಖವಾಗಿ ನಿಂತು ಪೂರ್ವಕ್ಕೆ ಮುಖ ಮಾಡಿರುವಂಥ ವಿಗ್ರಹ ಇರುವಂಥದ್ದು ವಿಶೇಷವಾದ ಜಾಗ. ನೋಡಿ, ದಕ್ಷಿಣಕ್ಕೆ ಮುಖ ಮಾಡಿದೆ ನೋಡಿ. ನಿಮಗೆ ಪಶ್ಚಿಮ ದಿಕ್ಕು ಅಂದರೆ ಶಿವಗಂಗೆಗೆ ಪಶ್ಚಿಮ ದಿಕ್ಕು, ಆಂಜನೇಯ ತಿರುಗಿರೋದು ಮುಖ ಪೂರ್ವಕ್ಕೆ ತಿರುಗಿದೆ, ಭಾವ ಬಂದು ದಕ್ಷಿಣಕ್ಕಿದೆ. ಇದು ದಕ್ಷಿಣಕ್ಕೆ ನಿಂತಿರೋ ವಿಶೇಷತೆ ಏನಪ್ಪ ಅಂದರೆ, ಅನಾದಿ ಕಾಲದಲ್ಲಿ ಮೊಘಲರ ಕಾಲದಲ್ಲಿ ದಾಳಿ ಮಾಡಿದಾಗ ಅದಕ್ಕಿಂತ ಪೂರ್ವದಲ್ಲಿ ರಾಜ ಮಹಾರಾಜರುಗಳು ಬಹಳವಾದ ಸಂಪತ್ತು ಮತ್ತು ಈಗೇನು ನಿಧಿ ಅಂತ ಎಲ್ಲ ಹೇಳ್ತಾರಲ್ಲ, ಅದು ರಕ್ಷಣೆ ಮಾಡಿದ್ದಂತಹ ಜಾಗ ಬಂದು ಶಿವಗಂಗೆಯ ಕುಬೇರ ಮೂಲೆ ಅಂದರೆ ನೈಋತ್ಯ ಮೂಲೆಯಲ್ಲಿ ಶೇಖರಣೆ ಮಾಡಿರ್ತಾಯಿದ್ರು. ಹಾಗಾಗಿ ಆಂಜನೇಯನ ಆ ಕಡೆ ಮುಖ ಮಾಡಿ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅಂದರೆ ಆ ನಿಧಿಗೆ ಕಾವಲಾಗಿ ಶ್ರೀ ಆಂಜನೇಯ ಅವರು ಸದಾ ಇರ್ತಾರೆ ಅಂಥೇಳಿ ದಕ್ಷಿಣಾಭಿಮುಖವಾಗಿ ಆಂಜನೇಯ ನಿಂತಿರೋದು. ವಿಶೇಷವಾಗಿ ಬಯಲು ಆಂಜನೇಯ ಅಂತ ಹೇಳಿ ಕರಿತೀವಿ. ಅಂದರೆ ಇದು ಹೆಸರೇ ಬಯಲು ಆಂಜನೇಯ. ಅಂದರೆ ನೋಡಿ, ಸುತ್ತ ನೋಡಿಬೇಕಾದ್ರೆ ದೇವಸ್ಥಾನ ಕಟ್ಟೋ ಹಾಗಿಲ್ಲ, ಬಯಲಿನಲ್ಲೇ ನಿಂತ್ಕೋಬೇಕು. ಕಾಣಿಸ್ತಾ? ಬರೀ ಸುತ್ತ ವಾಲ್ ಕಾಂಪೌಂಡ್ ಮಾಡಿದರೆ ಒಂದು ಜಗಲಿ ಮೇಲೆ ಆಂಜನೇಯ ನಿಂತಿರೋ ಭಂಗಿನಲ್ಲಿ ಆಂಜನೇಯರು ಕಾಣಿಸ್ತಾ? ಸುತ್ತ ಬರೀ ಖಾಲಿ ಪೌಳಿ. ಇದು ಮೇಲ್ಗಡೆ ಶೀಟೆಲ್ಲ ಏನಕ್ಕೆ ಹಾಕಿದ್ದಾರೆ ಅಂದರೆ, ಬರೋಂಥ ಭಕ್ತರುಗಳಿಗೆ ಬಿಸಿಲು ಮಳೆಯಿಂದ ರಕ್ಷಣೆಗೋಸ್ಕರ ಹಾಕಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೆ ಕಟ್ಟಡ ಕಟ್ಟೋ ಆಗಿಲ್ಲ, ಮೋರ್ಡ್ ಹಾಕೋಂಗಿಲ್ಲ, ಬಿಲ್ಡಿಂಗ್ ಕಟ್ಟೋ ಆಗಿಲ್ಲ. ಯಾಕೆಂದರೆ ಇದು ಹೆಸರೇ ಬಯಲು ಆಂಜನೇಯ. ಮತ್ತು ಇನ್ನೊಂದು ಬಯಲಲ್ಲಿ ಏನಕ್ಕಿದೆ ಅಂದರೆ, ನಿಧಿ ಕಾವಲಿಗೋಸ್ಕರ ಬಯಲಲ್ಲಿದೆ. ಸೊ ಹಂಗಾಗಿ ಈ ವಿಶೇಷವಾದ ದೇವಸ್ಥಾನಕ್ಕೆ ಗೋಡೆ ಆಗಲಿ ದೇವಸ್ಥಾನ ಆಗಲಿ ಕಟ್ಟೋ ಹಾಗಿಲ್ಲ. ಪ್ರತಿ ಶನಿವಾರ ಇಲ್ಲಿ ಅಂದರೆ ನಿತ್ಯ ಪೂಜೆ ಇರುತ್ತೆ. ಅವ್ರಿಗೆ ಸಮಯ ಸಿಕ್ಕಾಗ ಬಂದು ಅರ್ಚಕರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಿತ್ಯ ನಿಯಮ ಇರುತ್ತೆ. ಆದರೆ ಪ್ರತಿ ಶನಿವಾರ ಮಧ್ಯಾಹ್ನ 2:30ಯಿಂದ ಸಂಜೆ 6-7 ಗಂಟೆವರೆಗೂ ಇಲ್ಲಿ ಪೂಜೆ ನಡೆಯುತ್ತೆ, ಪ್ರಸಾದ ಸಿಗುತ್ತೆ. ಮತ್ತು ಇಲ್ಲಿ ಮಕ್ಕಳಿಗೆ, ದೊಡ್ಡವ್ರಿಗೆ, ಇಂಥವ್ರಿಗೆಲ್ಲ ಯಂತ್ರ ಕೊಡ್ತಾರೆ. ಅದೇನಪ್ಪ ಅಂದರೆ, ಏನೇನು ವಿಚಾರವಾಗಿ ಈ ಗಾಳಿ, ಜ್ವರ, ಶೀತ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಮಾಟ ಮಂತ್ರ, ಈ ಥರದ್ದು ಭಾಳಷ್ಟು ಸಮಸ್ಯೆಗಳು ಮನುಷ್ಯ ಎದುರಿಸ್ತಾ ಇರ್ತಾರಲ್ಲ, ಅಂಥ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಉಂಟು. ಪ್ರತಿ ಶನಿವಾರ 2:30ಯಿಂದ ಸಂಜೆ 5 ಗಂಟೆವರೆಗೂ. ಆಯಿತಾ? ನೋಡಿದ್ರಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿದೆ. ನಮ್ಮ ಶಿವಗಂಗೆ ಭಾಗದಲ್ಲಿ ವಿಶೇಷವಾದಂಥ ದೇವಸ್ಥಾನ ಅಂತ ಹೇಳೋಕ್ಕೆ ಭಾಳ ಖುಷಿಯಾಗುತ್ತೆ. ಮತ್ತು ಇಲ್ಲಿ ಕಟ್ಲೆಕಾಯಿ ಮಾಡಿಕೊಡ್ತಾರೆ, ಮಕ್ಕಳುಗಳಿಗೆ ಯಂತ್ರ ಹಾಕ್ತಾರೆ ಅಂತ ನಿಮ್ಗೆ ಅವಾಗಲೇ ಹೇಳಿದೆ. ತುಂಬ ಪವರ್ಫುಲ್ ಆದ ಆಂಜನೇಯ ಸ್ವಾಮಿ ಇಲ್ಲಿರೋಂಥದ್ದು. ನಿಮ್ಗೇನೇ ಕಷ್ಟ ಇದ್ದರೂ ಬಂದು ಹರಕೆ ಮಾಡಿಕೊಂಡು, ಇಲ್ಲಿ ನಿಂಬೆಹಣ್ಣು ಹರಕೆ ಅಂತ ಇರುತ್ತೆ, ತೆಂಗಿನಕಾಯಿ ಈಡ್ಗಾಯಿ ಹೊಡಿತಾರೆ ಪ್ರತಿ ಶನಿವಾರ. ಅಥವಾ ಅಮಾವಾಸ್ಯೆ ಪೂರ್ಣಾವಧಿಸಂತೂ ತುಂಬ ಪವರ್ಫುಲ್ ಆದಂಥ ಶಕ್ತಿ ಇಲ್ಲಿ ಇರುತ್ತೆ. ಇಲ್ಲಿ ಮತ್ತು ನೀವು ದೇವಸ್ಥಾನ ತೆಗೆದಿಲ್ಲ ಅಂತ ಏನು ಹಾಗೆ ಹೋಗೋಂಗಿಲ್ಲ. ಬಯಲಲ್ಲಿರೋದ್ರಿಂದ ನೀವೇ ಬಂದು ಪೂಜೆ ಮಾಡಿಕೊಂಡು ಅಥವಾ ಕರ್ಪೂರ ಹಚ್ಚಿ ದೇವರ ಸಾನ್ನಿಧ್ಯದಲ್ಲಿ ಎಷ್ಟು ಹೊತ್ತು ಬೇಕೋ ಅಷ್ಟು ಕೂತ್ಕೊಂಡು ತುಂಬ ಶಾಂತವಾಗಿರುತ್ತೆ. ಸೊ ನೀವು ಆ ಅನುಭವನ ಭಗವಂತನ ಸನ್ನಿಧಾನದಲ್ಲಿ ಅನುಭವಿಸ್ಕೊಂಡು ಹೋಗ್ಬೋದು. ನೋಡಿ, ನಾವಿವತ್ತು ಬೇಗ ಬಂದಿದ್ದೀವಿ ಅಂದರೆ ಎಲ್ಲ ಹೋಗಬೇಕಿತ್ತು, ಆನ್ ದ ವೇ ಬಂದ್ವಲ್ಲ, ಪೂಜೆ ಸಾಮಾನು ತಂದಿದ್ದೀವಿ, ನಾವೇ ಪೂಜೆ ಮಾಡಿಕೊಂಡು ನಾವೇ ಹೋಗ್ಬೋದು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವೀರಾಂಜನೇಯ ವಾಯುಪುತ್ರ ಹರಿಸರ್ವೋತ್ತಮ ವಾಯುಜಯೋತ್ತಮ ರಾಮಬಂಟ ಹನುಮಂತನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ.
ಇದು ಲೊಕೇಶನ್ ಎಲ್ಲಿದೆ ಅಂದರೆ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಕ್ಲಿಕ್ ಮಾಡಿ ಲೊಕೇಶನ್ಗೆ ಕರ್ಕೊಂಡ್ಬಿಡುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಆಂಜನೇಯಿಂದಾಗಿತ್ತು. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಶರಣು ಶರಣಯ್ಯ.